ಅಂದ್ರೆ ಅವರೆಲ್ಲ ಓದಿದ್ದಾರೆ, ನನ್ನ ಫ್ರೆಂಡ್ ಅವರೆಲ್ಲ ಸುಮಾರು ಜನ. ಅವರು ಅಯ್ಯೋ ನಾನು ಆಫೀಸಲ್ಲಿ ಹಂಗಿರ್ತೀನಿ ಹಿಂಗಿರ್ತೀನಿ, ನಿನ್ ತರ ಇಲ್ಲ, ನನ್ ಫುಟ್ಪಾತಲ್ಲೆಲ್ಲ ಇಷ್ಟ ಆಗಲ್ಲ ಕಣೆ ಅನ್ನಂತೆಲ್ಲ ಹೇಳ್ತಾ ಇದ್ರು. ಓದಿರೋರ್ನ ಕೇವಲ ಮಾಡ್ತಾ ಇಲ್ಲ, ಆದ್ರೆ ಅವ್ರ ಲೈಫಲ್ಲಿ ಅವ್ರು ನೋಡ್ಕೋತಾರೆ. ನನ್ನ ಮಕ್ಕಳನ್ನ ಅವ್ರ ತರ ಕರ್ಕೊಂಡು ಹೋಗ್ತೀವಿ. ಎಷ್ಟು ವರ್ಷದಿಂದ ಈ ವಾಟರ್ ಮೆಲನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾವು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಅದು ನಾವು ಬೇರೆ ಎಲ್ಲೂ ನಮ್ಮನ್ನ ಹೊರಗಡೆ ಬಿಟ್ಟಿಲ್ಲ, ಕೆಲ್ಸಕ್ಕೆ ಅನ್ನೋದು ನಮ್ಮನ್ನ ಕಳಿಸ್ತಿಲ್ಲ. ನಾವು ಸ್ಕೂಲ್ಗೆ ಹೋಯ್ತಾ ಇದ್ವಿ, ಬಂದು ಅಂಗಡಿ ನೋಡ್ಕೋಬೇಕು. ನಾವು ಓದಿರೋದೇ ಜಾಸ್ತಿ ಏನಿಲ್ಲ, ಒಂದು 4-5ನೇ ಕ್ಲಾಸ್ವರೆಗೂ ಓದ್ವಿ ಅಷ್ಟೇ. ಅದ್ರ ಮೇಲೆ ಇದೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇಲ್ಲೆಲ್ಲ? ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು 2 ಲಕ್ಷ ಆಗುತ್ತೆ. ಪ್ರಾಫಿಟ್ ಎಷ್ಟು ಮಾಡ್ತೀವಿ? ಪ್ರಾಪರ್ಟಿ ಅಂದ್ರೆ ಒಂದು 7-8 ಸಾವಿರ ಮಾಡ್ತೀವಿ. ನಾವು ಒಂದು ಗಂಡಸರನ್ನೇ ನೋಡ್ಕೊಂಡು ಅವ್ರನ್ನೇ ಕೊಡಿ ಮಾಡಿ ಅನ್ನೋ ನಾವು ಕೇಳೋದಿರಲ್ಲ. ಆ ಪರಿಸ್ಥಿತಿ ಇರಬಾರ್ದು ಹೆಣ್ಮಕ್ಳು. ನಾವು ಕಷ್ಟ ಪಡ್ತಾ ಇದೀವ, ಸಂಪಾದನೆ ಮಾಡ್ತಾ ಇದೀವ, ನಮ್ಮ ಮಕ್ಳಿಗೆ ಏನ್ ಬೇಕು ಕೊಡಿಸ್ಬೋದು, ನಮ್ಗೆ ಏನ್ ಬೇಕು ತಗೋಬಹುದು. ಇವಾಗ ಒಂದು ಹೆಣ್ಮಗಳು ಸಂಪಾದನೆ ಮಾಡ್ತಾ ಇದ್ದಾಳೆ ಅಂದ್ರೆ ಅದ್ರಲ್ಲಿ 50 ರೂಪಾಯಿ ಅವಳಿಗೆ ಖರ್ಚು ಮಾಡೋ ಅಕ್ಕಿದೆ, 50 ರೂಪಾಯಿ ಮಿಕ್ಸೋ ಅಕ್ಕಿದೆ.